ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ YM ಅಥವಾ ಮಲ್ಲಪ್ಪ ಆತ್ಮೀಯರೇ, ಈ ಜಾತಿಗಳ ಮಧ್ಯದ ತಿಕ್ಕಾಟ ನಿಲ್ತದೆ ಎಂದಂತೇಳಿ. ಯಾಕಂದರೆ ಇತ್ತೀಚೆಗೆ ನೀವು ನೋಡಿದಿರಿ, ಗೊತ್ತದ, ಇಲ್ಲಿ ಹುಬ್ಳಿ ಹತ್ರ ವಿಶೇಷವಾಗಿ ಒಂದು ಭಯಂಕರವಾದ ಘಟನೆ ನಡೆದು ಹೋಗ್ಬಿಟ್ಟಿತ್ತು. ಇನಾಮ್ ವೀರಾಪುರ್ ಹುಬ್ಳಿ ಹತ್ರ ಅಂತ ಊರಿನಲ್ಲೇ ಪಾಪ ಗರ್ಭಿಣಿ ಇದ್ದಂಥ ಹೆಣ್ಣು ಮಗುವಿನ ಹತ್ಯೆಯನ್ನು ಸ್ವತಃ ತಂದೆ ಮಾಡಿದ. ಜಾತಿ ಕಾರಣಕ್ಕಾಗಿ, ಒಬ್ಬ ಕೆಳಜಾತಿ ಹುಡುಗನ ಮದುವೆ ಆಗಿದ್ದಕ್ಕಾಗಿ. ಅತ್ಯಂತ ನೋವಿನ ಘಟನೆ ಇದೊಂದಲ್ಲ ಅಂತ ಸಾಕಷ್ಟು ಮರ್ಯಾದೆ ಹತ್ಯೆಗಳು ತಾವು ನೋಡ್ತಾನೆ ಇದ್ದೀವಿ ದೇಶದಲ್ಲೇ. ಈ ಜಾತಿಗಳ ಮಧ್ಯದ ಕಲಾ ಇದಕ್ಕಾಗಿ ಬಸವಣ್ಣ ಮಹಾನ್ ಹೋರಾಟ ಮಾಡಿದರು. ಈಗ ಸ್ವತಂತ್ರ ಹುಡುಗಿ ಲಿಂಗಾಯತರಿಗೆ ಸಂಬಂಧಿಸಿದಂಥದ್ದು ಮದುವೆ ಆದಂಥ ಹುಡುಗ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ಹುಡುಗ. ಆ ದಲಿತನೇ ಯಾಕೆ ಮದುವೆ ಆದಿ ಅಂತ ಅನ್ನೋ ಕಾರಣಕ್ಕಾಗಿ ಸ್ವತಃ ತಾನೇ ಹಡಂಥ ಮಗಳನ್ನು ಕೊಂದು ಹೋಗ್ತಾನೆ ಮನುಷ್ಯ. ಅಂದ್ರೆ ಈ ಜಾತಿ ಬಗ್ಗೆ ಎಷ್ಟು ಅಭಿಮಾನ ಇರಬೇಕು ಇವನಿಗೆ. ಯಾವ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡೋದು ನಾನು ಹೇಳೋದಿಲ್ಲ ಈ ಸಂದರ್ಭದಲ್ಲೇ. ಯಾಕಂತಂದ್ರೆ ಬಸವಣ್ಣ ಸ್ಥಾಪನೆ ಮಾಡಿದ್ದು ವಿಶ್ವ ಧರ್ಮ, ಅದು ದೈವೇ ಧರ್ಮದ ಮೂಲವಯ್ಯ ಅನ್ನುವಂಥದ್ದು. ಇವತ್ತು 800 ವರ್ಷದಿಂದ ಒಬ್ಬ ಕೆಳಜಾತಿ ಹುಡುಗರಿಗೆ ಮೇಲ್ಜಾತಿ ಹುಡುಗಿನ ಮದುವೆ ಮಾಡಿ ದೊಡ್ಡ ಕ್ರಾಂತಿ ಕಾರಣ ಆದಂಥವು. ನಾವು ಇವತ್ತು ಬಸವಣ್ಣ ಹೇಳೋದು ಹೇಳ್ತೀವಿ. ಈ ಸಮಾನತೆ ಸಾರಿದಂಥವ್ರು, ಜಾತಿ ವಿರುದ್ಧ ಹೋರಾಟ ಮಾಡಿದಂಥವ್ರು, ಹಾಗೆ ಹೀಗೆ. ಆದರೆ ಈ ಸ್ವತಃ ಲಿಂಗಾಯತ ಧರ್ಮವನ್ನು ಇವತ್ತು ನಾವು ಲಿಂಗಾಯತರು ಬಸವಣ್ಣ ಫಾಲೋವರ್ಸ್ ಅಂತ ಹೇಳುವಂಥವ್ರು ಇದು ಮಾಡಿದಾಗ ಏನಪ್ಪ ಇದು ಏನು ಬದಲಾಗುವುದಿಲ್ಲ ಏನು ಅಂತ ಜಾತಿ ಮತ್ತು ಧರ್ಮದವರೆಗೂ ನಡೀತಾ ಇದ್ದಾವೆ. ಅಲ್ಲಿ ಮರ್ಯಾದೆ, ಹಿಂದೂ ಮುಸ್ಲಿಂ, ಲವ್ ಜಿಹಾದ್ ಈ ದೇಶದಲ್ಲಿ ಸಾಕಷ್ಟು ನಡೀತಾ ಇದ್ದಾವೆ. ಜೊತೆಗೆ ಇವು ಜಾತಿಗಳ ಮೇಲೆ ಇಲ್ಲಿ ಜಾತಿ ಧರ್ಮದ ನಡಕ್ಕೆ ಅಂತರ ಅದೂ ಇಲ್ಲೋ ಅನ್ನುವಂಥ ಪ್ರಶ್ನೆ ಇವು ಸಾಕಷ್ಟು ಇದ್ದಾವೆ. ಯಾಕಂದ್ರೆ ಎರಡು ಒಂದು ನೇಚರ್ ಅನ್ನೋದಾಗಿ ಹೋಗ್ಬಿಟ್ಟದೆ ಇವತ್ತು. ಅವರ ಏನಪ್ಪ ಅಂತಂದ್ರೆ ಒಂದು ಸ್ಥಿತಿ. ಈ ಹಿನ್ನೆಲೆಯಲ್ಲಿ ನಿಜವಾಗಿ ಇದೊಂದು ನೋವಿನ ಘಟನೆ. ಒಂದು ಕಡೆ ಮೀನಾಕ್ಷಿ ಬಾಳಿಯವರು ಹೇಳ್ತಾರೆ, ಒಬ್ಬ ಚಿಂತಕಿ, ಲೇಖಕಿ, ಇನ್ನೆಷ್ಟು ದಿನ ಈ ಜಾತ್ಯಾಂಧರ ಅಟ್ಟಹಾಸ ಇದು 2 ದಿವಸಪ್ಪ. ಇದು ಎಷ್ಟು ಅಂಧರಿದ್ದಾರೆ ಇವರು, ಎಲ್ಲ ಮನುಷ್ಯ ಒಂದಲ್ಲ, ಪರಕ್ತು ಒಂದಲ್ಲ ಏನೋ ಮಾರಾಯ ಅಂತೇಳಿ. ಇನ್ನು 8 ವರ್ಷ ನಡೀತದೆ ಇದು, ಎಂದಿಂದ ನಡೀತಾ ಇದೆ ಇದು, ಇನ್ನೂ ಮುಂದುವರಿತಾನೆ ಇದೆಯಲ್ಲಪ್ಪ, ಇದು ಕಡಿಮೆ ಆಗ್ತಾ ಇಲ್ಲ. ಹೊಸ ವಿಚಾರಗಳನ್ನ, ವೈಜ್ಞಾನಿಕ ವಿಚಾರಗಳನ್ನ ಬೆಳೆಸ್ಕೊಂಡು ದೇಶ ಮುನ್ನಡಿಬೇಕಾಗಿತ್ತು, ಎತ್ತರಕ್ಕೆ ಹೋಗ್ಬೇಕಾಗಿತ್ತು. ಇವತ್ತು ನಾವು ಬಡತನದಲ್ಲಿ ಒದ್ದಾಡೋದಕ್ಕೆ ಮತ್ತೇನೋ ಒದ್ದಾಡೋದಕ್ಕೆ ಕಾರಣ ಇದು ಜಾತಿನ. ನಾವು ಕೆಳಜಾತಿ ಮಕ್ಕಳಿಗೆ ಏನೋ ರಿಸರ್ವೇಷನ್ ಪಟ್ಟಿವಿ, ಆದರೂ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಅವ್ರಿಗೆ. ಆದರೂ ಇಲ್ಲೂ ಮತ್ತು ದುಡ್ಡಿದ್ದಂಥ ಮಕ್ಕಳಿಗೆ ತರತಮ ಇದ್ದಂತಹ ಮೇಲು ಕೆಳಿದ್ದಂಥ ಶಿಕ್ಷಣ ಸಿಗೋದ್ರಿಂದಾಗಿ, ಜೊತೆಗೆ ಈ ಜಾತಿ ವ್ಯವಸ್ಥೆ ನಮ್ಮ ಜೊತೆಗೆ ಬರೋದು, ನಮ್ಮ ಸಮಾಜ, ನಮ್ಮ ಜಾತಿ, ನಮ್ಮ ಧರ್ಮ ಅಂತೇಳಿ ಏನು ಹಬ್ಬಿಸ್ತಾ ಇದ್ದೀವಿ, ಅದರ ದುಷ್ಪರಿಣಾಮ ಇದು ಅಂತ ಹೇಳ್ತಾ ಇದ್ದಾರೆ ಮೀನಾಕ್ಷಿ ಬಾಳಿಯವರು. ಹೊಟ್ಟೆ ಮಗುವನ್ನೇ ಕೊಲ್ಲುವಷ್ಟು ದುಷ್ಟತನ ಇರುವುದಾದರೆ ಎಲ್ಲಿದೆ ಕರುಳು? ಸ್ವತಃ ಮಗಳನ್ನು ಕೊಲ್ಲೋದು, ಅದು ಗರ್ಭಿಣಿ ಮಗಳು, ಕಳಬಳಿ ಎಲ್ಲಿದ್ದಪ್ಪ ಇಡೆ ಮರಾಯ. ಏನಂತಾರೆ ಇದಕ್ಕೆ? ಎಂಥ ರಾಕ್ಷಸಿ ಮನೋವೃತ್ತಿ ಇದು ಬದಲಾಗುವುದು ಎಂದು. ಈ ನಾಳೆ ಹಿಡಿಬೋದು, ಶಿಕ್ಷೆ ಕೊಡ್ಬೋದು, ಪ್ರೊಟೆಸ್ಟ್ ನಡೆದ ಎಲ್ಲ ಕಡೆ. ಹಾವೇರಿಯಲ್ಲಿ ನಡೆದ, ಧಾರವಾಡದಲ್ಲಿ ನಡೆದ, ಮತ್ತೊಂದು ಕಡೆ ನಡೆದ, ಎಲ್ಲ ಕಡೆ ನಡೆದ. ಇದೇ ಕಾಲಕ್ಕೆ ಇಂಥದಕ್ಕೆಲ್ಲ ಕಾರಣೀಕರ್ತರಾದ್ದು ಮನುಸ್ಮೃತಿ ಅಂತೇಳಿ ಇವತ್ತಿಗೆ ಏನಪ್ಪ ನಮ್ಮ 1927 ನಮ್ಮ ಅಂಬೇಡ್ಕರ್ ಅವರು ಸುಟ್ಟು ಹೋದ ಮನುಸ್ಮೃತಿಯನ್ನು ಇವತ್ತು ಸುಟ್ಟು ಹಾಕ್ತಾ ಇದ್ದಾರೆ. ಮನುಸ್ಮೃತಿ ಮತ್ತೊಮ್ಮೆ. ಯಾಕಂದರೆ ಇಲ್ಲಿ ಜಾತಿಯ ಮತಾಂಧತೆಗೆ, ಜಾತೀಯತೆ ಕಾರಣ ಈ ಮೂಲ, ಈ ಸೂತ್ರ ಅಂತ ಎಲ್ಲರದ್ದು ಅಭಿಪ್ರಾಯ. ಮನುಸ್ಮೃತಿ ಅದನ್ನು ಅದಕ್ಕೆ ಸುಟ್ಟು ಹಾಕಿಬಿಟ್ಟಿದ್ರು ಅವರು, ಅಂಬೇಡ್ಕರ್ ಅವರು. ಇವತ್ತು ಸುಡು ಕೆಲಸ ಕಲಬುರಗಿಯಲ್ಲಿ ನಡೀತಾ ಇದೆ. ಇಷ್ಟು ಸುಟ್ಟು ಹಾಕುವಂಥದ್ದು, ಇದರಿಂದ ಮತ್ತಷ್ಟು ಸುಟ್ಟು ಹಾಕೋದ್ರಿಂದ ಅದು ಹೋಯ್ತಾ? ಅಂಬೇಡ್ಕರ್ 1927 ಸುಟ್ಟು ಹಾಕಿರೋದನ್ನು ಸಮಾನತೆ ಬರಲಿ ಅಂತೇಳಿ ಹೋಯ್ತಾ? ಇವತ್ತಿಗೂ ಇನ್ನೂ ಬೆಳೀತದೆ. ಬಸವಣ್ಣದ ಜೀವನ ಕೊಟ್ಟ ಇದಕ್ಕಾಗಿ, ಚನ್ನಬಸವಣ್ಣ ಇದಕ್ಕೆ ಜೀವನ ಕೊಟ್ಟ ಇದಕ್ಕಾಗಿ. ಅಂಬೇಡ್ಕರ್ ಇಡೀ ಜೀವನ ಸವಿಸಿದ್ರು. ಕಡೆಗೆ ಬ್ಯಾಸತ್ತು ಹಿಂದೂ ಧರ್ಮವನ್ನು ಬಿಟ್ಟುಕೊಂಡು ಬೌದ್ಧ ಧರ್ಮಕ್ಕೆ ಹೋದರು. ಆದರೂ ಬಿಡ್ತಾ ಎನ್ನುವುದ ಇದು ಯಾವಾಗ ಹೋಗ್ತದಂತ ಕೇಳ್ತಾ ಇದ್ದಾರೆ ಮೀನಾಕ್ಷಿ ಬಾಳಿಯವರು. ದುಷ್ಟತನಿರುವುದಾದರೆ ಎಲ್ಲಿದೆ ಕರುಳು, ಎಲ್ಲಿದೆ ರಕ್ತ ಸಂಬಂಧ? ಇಲ್ಲಿರುವುದು ಕೇವಲ ಸನಾತನ ವ್ಯವಸ್ಥೆ ತುಂಬಿರುವ ಜಾತಿ ಪ್ರತಿಷ್ಠೆ ಮತ್ತು ಜಾತಿ ಭಯ ಮಾತ್ರ. ನಾವು ಸನಾತನಗಳು ಶ್ರೇಷ್ಠ ಅಂತ ಹೇಳ್ತೀವಿ, ಇಲ್ಲಿರೋದು ಜಾತಿಗಳು ಅಷ್ಟೇ ಅಂತ ಅತ್ಯಂತ ನೋವಿಂದ ಹೇಳ್ತಾ ಇದ್ದಾರೆ ಮೀನಾಕ್ಷಿ ಬಾಳಿಯವರು.
ಇದು ಯಾಕಪ್ಪ, ಇದು ಯಾಕೆ ಹೋಗಲ್ತು ನಮ್ಮಲ್ಲಿದ, ಇದೆಂತ ಹೋಗೋದು ಅಂತ ವಿಚಾರ ಮಾಡಿದಾಗ ಅನ್ನಿಸ್ತದ ಇದೇನು ಹೋಗಲಿಕ್ಕಿಲ್ಲ ನಮ್ಮಿಂದ. ಇದಕ್ಕೆಲ್ಲ ಸೂಕ್ತ ಶಿಕ್ಷಣ ಒಂದು ನಮ್ಗೆ ಶಿಕ್ಷಣ ಸಿಗ್ತಾ ಇಲ್ಲಲ್ರಿ. ಹೇಳ್ತೀವಿ ನಾವು ಸಾಕಷ್ಟು ಜಗತ್ತು ಏನೋ ಬಿಸಿ ಊಟ ಕೊಡ್ತೀವಿ ರೀ, ಹಾಗೆ ಮಾಡ್ತೀವಿ ರೀ, ಹೀಗೆ ಮಾಡ್ತೀರಿ. ಎಷ್ಟು ಪರ್ಸೆಂಟ್ ಖರ್ಚು ಮಾಡ್ತೀರಿ ನೀವು ಶಿಕ್ಷಣಕ್ಕೆ? ಹೈಯರ್ ಎಜುಕೇಷನ್ ತನಕ ಫ್ರೀ ಆಗ್ಬೇಕು ರೀ. ಹೈಯರ್ ಎಜುಕೇಷನ್ ಎಲ್ಲರಿಗೂ ಸಿಗಬೇಕು ಶಿಕ್ಷಣ. ಏನು ಕಲಿತಾನಂತ ಫ್ರೀಯಾಗಿ ಸಿಗಬೇಕು. ಅಂದಾಗ ಏನಾದರೂ ಈ ದೇಶ ಉದ್ಧಾರ ಆಗುವಂಥ ಶಿಕ್ಷಣ ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ಇದು ಹಿಂಗೆ ಹೋಗೋದಿದು. ಅಂಬೇಡ್ಕರ್ ಹೇಳಿದ್ರೆ ಭಾಳ ಸತ್ಯದ. ಶಿಕ್ಷಣ ಆರೋಗ್ಯ ಎಲ್ಲಿವರೆಗೂ ಸರ್ಕಾರ ಕೊಡೋದಿಲ್ಲೋ ಎಲ್ಲರಿಗೂ ಅದು ಅಲ್ಲಿವರೆಗೂ ನಮ್ಮ ದುಡ್ಡು ಇರೋದನ್ನು. ಅದರಲ್ಲೂ ಶಿಕ್ಷಣದಿಂದ ಭಾಳ ಮಹತ್ವ. ಆರೋಗ್ಯ ಅಷ್ಟು ಮುಖ್ಯ. ಶರೀರ ಇದ್ರೆ ಅಲ್ರಿ ನೀವು ಏನು ಮಾಡೋದು, ಶರೀರ ಇಲ್ಲದ್ರೆ ಏನು ಮಾಡೋದು ನಾವು. ಆರೋಗ್ಯ ಎಲ್ಲ ಗ್ಯಾರಂಟಿ 108 ಗ್ಯಾರಂಟಿ ಕೊಡೋಗಿದ್ರು. 2 ಗ್ಯಾರಂಟಿ ಸಾಕ್ರಿ. ಬುದ್ಧಿವಂತ ಆಗೋದಕ್ಕೆ ಜನ ಬುದ್ಧಿವಂತ ಯುವಕರು ಯಾರು ಅನಿಸ್ತಾರೆ. ಅವರು ಹೈಯರ್ ಎಜುಕೇಷನ್ ಆಯಿತು, ಎಲ್ಲರೂ ಕಲ್ತವ್ರು. ಆದರೆ ಇವತ್ತು ನೋಡಿ ಯುರೋಪಿಯನ್ ಕಂಟ್ರಿಯಲ್ಲಿ ಆಗಲಿ, ಅಮೆರಿಕದಲ್ಲಾಗಲಿ, ನಮ್ಮಲ್ಲಿ ಇದ್ದಂತಹ ಒಂದು ಜಾತಿ ವ್ಯವಸ್ಥೆ ಆಗಲಿ ಇಷ್ಟು ಕಠೋರತನಲ್ಲಿ ಇಲ್ಲ. ಅಲ್ಲಿ ಇದ್ದಾವಿಲ್ಲಂತಲ್ಲ, ಅದರ ಪ್ರಮಾಣ ಕಡಿಮೆ ಆಗಿದೆ ಶಿಕ್ಷಣದಿಂದಾಗಿ. ಅವ್ರು ತಮ್ಮ ಧರ್ಮಗಳನ್ನು ತಮ್ಮ ಮನೆಯಲ್ಲಿ ಆಚರಿಸುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಲಿಕ್ಕತ್ತದ. ನಾವು ಅತಿ ಮಾಡಿದಾಗ ಅವರು ಮಾಡ್ತಾಯಿದ್ದಾರೆ. ಅದು ಮಾತು ಬೇರೆ. ಟಿಟ್ ಫಾರ್ ಟ್ಯಾಟ್ಸ್ ಆಗ್ಲಿಕ್ಕತ್ತದ ರೀ. ಅದಕ್ಕೆ ಈ ದಿಶೆಯಲ್ಲಿ ನಮ್ಮ ಮೀನಾಕ್ಷಿ ಬಾಡಿ ಅವರು ಹೇಳಿದಾಗ್ಬೋದು, ಅಲ್ಲಲ್ಲಿ ಪ್ರತಿಷ್ಠೆ ಅದು ಎಲ್ಲ ಕಡೆ ಧಾರವಾಡ, ಹುಬ್ಳಿ, ಗಿಬ್ಬಿ ಎಲ್ಲ ಕಡೆ ಪ್ರತಿಷ್ಠೆ ಅದು. ಇದು ನಮ್ಮ ಮನುಸ್ಮೃತಿ ಸೇ ಸುಟ್ಟಾಕಿದ್ರು. ಈ ಜಾತಿ ವ್ಯವಸ್ಥೆ ಸುಟ್ಟು ಹೋಗಲಪ್ಪ ಅಂತೇಳಿ ಆಗ್ತಾಯಿಲ್ಲ. ಇದಕ್ಕೆಲ್ಲ ಒಂದೇ ಮದ್ದು. ಇಡೀ ದೇಶಕ್ಕೆ ಎಲ್ಲ ಮಕ್ಕಳಿಗೆ ಹೈಯರ್ ಎಜುಕೇಷನ್, ಫ್ರೀ ಎಜುಕೇಷನ್ ಮಾಡುವಂಥದ್ದು. ಹೈಯರ್ ಎಜುಕೇಷನ್ ತನ ಪ್ರಜ್ಞಾವಂತರಾಗಬೇಕು. ಯಾವುದೂ ಕಲೀಲಿ ಅವರು. ಇವತ್ತು ಪ್ರೊಫೆಷನಲ್ ಕಲೀಲಿ, ಇವತ್ತು MBBS ಕಲೀಲಿ, MD ಕಲೀಲಿ, ಮತ್ತೊಂದು ಕಲೀಲಿ, ಅವ್ರು ಯಾವ್ದು ಇಂಟ್ರೆಸ್ಟ್ ಇಲ್ಲ ಕಲೀಲಿ. ಅದಕ್ಕೆ ಫ್ರೀ ಒಂದು ಮಾಡಿ ಸಾಕು. ಅದಕ್ಕೆ ನೀವು ಉಳಿದು ಏನು ಬೇಕಾಗಿಲ್ಲ. ಅದು ನೀವು ಮಧ್ಯಾಹ್ನ ಬಿಸಿ ಊಟ ಏನು ಅವಶ್ಯ ಇಲ್ಲ. ಬಿಸಿ ಊಟ ಅದಕ್ಕಿಂತ ಬೆಸ್ಟ್ ಮೊದಲಿತ್ತು ಕಾಳು ಕೊಟ್ಟು ಬಿಡ್ತೀರಿ ಅವ್ವ ಅಪ್ಪಗ. ಎಷ್ಟು ಹುಡುಗರು ಅದಾರಪ್ಪ, ಮಗು ಏನು ಬೇಕಾಗಿತ್ತು ತಿಂಗಳು ಕೊಡ್ತೀವಿ. ಅದು ಬೆಸ್ಟ್. ಅದು ಯಾಕೆ ಅಷ್ಟು ವೀಕ್ ಅದಾರ ನಮ್ಮ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಮಾಡಿ ಹಾಕೋದಷ್ಟ. ಇನ್ನು ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಇದು ಮಾಡಿರಿ ಅಂತ ತಪ್ಪಿಲ್ಲ. ಅದು ತಂದೆ ತಾಯಿ ಇದ್ದಂಥ ಮನೆಯಲ್ಲಿ ಅವ್ರಿಗೆಲ್ಲ ನೀವು ಬಿಸಿ ಊಟ ಮಧ್ಯಾಹ್ನ ಮಾಡಿ ಅಲ್ಲಿ ಟೈಮ್ ಹಾಳು ಮಾಡೋಕ್ಕಿಂತಲೂ ಆ ಕಾಳು ಅವ್ರಿಗೆ ಕೊಟ್ಟರೆ ಅಂದ್ರೆ ಅದೇ ಸಮಯ ಇಲ್ಲೇ ಅಡುಗೆ ಮಾಡ್ತಾ ಕೊಡೋದು ಮತ್ತೆ ಮಾಡೋಕ್ಕಿಂತಲೂ ಅವ್ರ ಮಕ್ಕಳು ಇಂಪ್ರೂವ್ ಆಗ್ತಾರೆ. ಬೇಡ ಬಿಸಿ ಊಟ ಕೊಡಿಸಿದ್ರೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ರಿ. ಸುಮ್ಮನೆ ಒಂದು ಈಟು ಖರ್ಚು ಮಾಡಿದಂಗೆ ತೋರಿಸಿ ಬರೀ 2% ಖರ್ಚು ಮಾಡ್ತೀವಿ ನೀವು. 2% ಒಳಗೆ ಸ್ಟೇಟಲ್ಲಿ ಸೆಂಟ್ರಲಲ್ಲಿ ಅಂದರೆ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಇಬ್ಬರು ಮಾಡೋದು 2%. ಆ್ಯಕ್ಚುಲಿ ಶಿಕ್ಷಣಕ್ಕೆ ಇವತ್ತು ಮಿನಿಮಮ್ ಅಂದರೂ 15% ಖರ್ಚು ಮಾಡಬೇಕು. ಡಿಫೆನ್ಸ್ಗಿಂತ ಹೆಚ್ಚಿಂದ ಅದು ಒಂದು ರೀತಿಯಿಂದ. ಯಾಕಂದ್ರೆ ದೇಶದಲ್ಲಿ ಶಿಕ್ಷಣ ಸಂಪತ್ತು, ಮನುಷ್ಯನ ಸಂಪತ್ತು, ನಮ್ಮ ನಾಗರಿಕ ಸಂಪತ್ತು. ಅವು ಬುದ್ಧಿವಂತ ಆದ, ಅವ್ನು ಏಳಿಗೆ ಹೊಂದಿದ, ಪ್ರಜ್ಞಾವಂತ ಆದ, ಸೈಂಟಿಫಿಕ್ ಟೆಂಪರ್ ಮಾಡ್ಕೊಂಡ್ರೆ ದೇಶ ಉದ್ಧಾರ ಆಗೇ ಆಗ್ತದೆ. ನಾವು ಇಲ್ಲದ್ದೆಲ್ಲ ವಿಚಾರ ಮಾಡ್ಕೊಂಡು ಅದಕ್ಕೂ ದುಡ್ಡು ಹಾಕೋಕ್ಕಿಂತಲೂ ಕೇವಲ ಶಿಕ್ಷಣಕ್ಕೆ ಮಾಡಿದರೆ ಇಂಥವೆಲ್ಲ ಹೋಗಿಬಿಡ್ತಾವೆ. ಕಲಿತ ಮನಸ್ಸು ಎಷ್ಟೋ ಕಡಿಮೆ ಆಗ್ತದೆ. ಇವತ್ತು ನೋಡ್ರಿ ಒಂದಿಷ್ಟು ಕಲ್ತವ್ರು ಎಷ್ಟೋ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ತಾ ಇದ್ದಾರೆ, ನಡೀತಾ ಇದೆ, ಕಡಿಮೆ ಆಗ್ತಾ ಇದೆ ದಿನಕ್ಕೆ. ಆದರೆ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗ್ತಾಯಿಲ್ಲ. 1, 2, 4, 8, 16, 34, 32, 64 ಹಿಂಗೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಶಿಕ್ಷಣ ಒಂದ ಮದ್ದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥವೆಲ್ಲ ನೋಡು, ಪಾಪ ಮಗು ತಾಯಿ ಮಗು ಆ ತಾಯಿ ಅಪ್ಪನ ಜಾತಿ ಬಲಿಯಾಗಿ ಹೋಗಿದ್ದನ್ನು ನೋಡಿದಾಗ ಇವತ್ತೇನೋ ಪ್ರೊಟೆಸ್ಟ್ ಮಾಡ್ತಾಯಿದ್ರೆ ಎಲ್ಲ ಕಡೆ. ಆದ್ರೆ ಪ್ರತಿಭಟನೆಗಳು ಸಹಿತ ವ್ಯರ್ಥ ಆದಂಗೆ ಆಗ್ಲಿಕ್ಕೆ. ಯಾಕಂದ್ರೆ ಪ್ರಜ್ಞೆ ಇಲ್ಲ ನಮ್ಮ ಜನಕ್ಕೆ. ಜಾತಿ ಕೆಟ್ಟದಪ್ಪ, ಬಸವಣ್ಣ ಇದನ್ನು ತಿರಸ್ಕಾರ ಮಾಡಿದ್ರು, ಅದಕ್ಕೆ ಅವ್ರು ಬಲಿಯಾಗಿ ಹೋದ್ರು ಅಂತ ಸಹಿತ ತಿಳ್ಕೊಳ್ಳಿಕ್ಕಿಲ್ಲ ಮಗ. ಯಾವ ಬಸವಣ್ಣ ನಾವು ಲಿಂಗಾಯತ ಧರ್ಮ ಸ್ಥಾಪಿಸಂತೀವಿ, ನಾವು ಹೋರಾಟ ಮಾಡ್ತಾ ಇದ್ದೀವೋ, ನಮ್ಮ ಧರ್ಮ ಮಾಡೋದು ಕೇಳ್ತಾ ಇದ್ದೀವೋ, ಆ ಲಿಂಗಾಯತ ಹುಟ್ಟಿದಂಥ ವ್ಯಕ್ತಿ ಅವರಪ್ಪ ಮಗಳಲ್ಲಿ ಹುಟ್ಟಿದ್ದು. ಯಾವ ಒಬ್ಬ ದಲಿತ ಹುಡುಗನ ಮದುವೆ ಮಾಡಿ ಬಸವಣ್ಣ ಇವತ್ತಿಗೆ 2 ವರ್ಷ ಮಾಡಿ ಕೊನೆಗೆ ಅದಕ್ಕೆ ಬಲಿಯಾದ. ಇವತ್ತು ಅಂಥ ಸಿಚುವೇಶನ್ ನಮ್ಮಲ್ಲಿ ಇರೋದು ನೋಡಿದಾಗ ನಾವು ಮುಂದುವರೆದಿದ್ದೀವ, ನಾವು ಬೆಳೆದಿದ್ದೀವ. ನಮ್ಮಲ್ಲಿ ಅಂಬೇಡ್ಕರ್ ಅಂತ ಶ್ರೇಷ್ಠ ವ್ಯಕ್ತಿ ಬೌದ್ಧರಾದ ಅಂದಾಗ ನಾವು ಅಷ್ಟು ಬೆಳೆದಿದ್ದೀವ. ಪ್ರಜ್ಞೆ ಬೆಳೆದ್ರೆ ಹೇಗೆ ಬೆಳೆದಿಲ್ಲ ಅದು ನಾವು ಶಿಕ್ಷಿತರಲ್ಲ, ನಿಜವಾದ ಶಿಕ್ಷಣ ಪಡ್ಕೊಂಡಿಲ್ಲ, ಹೈಯರ್ ಶಿಕ್ಷಣ ನಮ್ಮಲ್ಲಿಲ್ಲ. ಈ ದಿಶೆಯಲ್ಲಿ ಸರ್ಕಾರ ಯೋಚನೆ ಮಾಡೋದು ಭಾಳ ಯೋಗ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ಸತ್ಯದ ಕೈಯಲ್ಲಿ ವಂದನೆಗಳು.